ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು, ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ. ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ? ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ? ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ. ಇದು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಪಾಯಿಂಟ್ಸನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಮೊದಲು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು. ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಈ ತಿಂಗಳಲ್ಲಿ ಒಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು 19ನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಲ್ಲಿ 22 ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ. ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ, ಪ್ರತಿ ತಿಂಗಳು ಹೇಳ್ತಾ ಇದ್ದೀವಿ, ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ನೆಕ್ಸ್ಟು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ 3ನೇ ತಾರೀಕು ಬುಧ ಕೂಡ ಕುಜನನ್ನು ಸೇರಿಕೊಳ್ತಾ ಇದ್ದಾರೆ. ಆಮೇಲೆ ಈ ತಿಂಗಳು ಮಧ್ಯದ ನಂತರ 17ನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ. ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ. ಕೇತು ಭಗವಾನರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ, ರಾಹು ಭಗವಾನರು ಕುಂಭ ರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ. ಇದು ಗ್ರಹಗಳ ಫಲಾಫಲ. ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಥರ ಇದೆ ಅಂತ ನಾವು ನೋಡೋಣ ಬನ್ನಿ. ನೆಕ್ಸ್ಟ್ ವೃಷಭ ರಾಶಿ. ಇದೊಂದು ರಾಶಿ ಪ್ರಾಕ್ಟಿಕಲ್ ಮೆಂಟಾಲಿಟಿ ಇರ್ತಕ್ಕಂಥವ್ರು, ಪ್ರಾಯೋಗಿಕ ಮನಸ್ತತ್ವ, ಸ್ಥಿರ ಮನಸ್ತತ್ವ, ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥವ್ರು. ಒಳ್ಳೆ ಒಡವೆ, ಬಂಗಾರ, ವಸ್ತ್ರ ಇಂಥದನ್ನೆಲ್ಲ ಕೂಡ ತುಂಬ ಇಷ್ಟಪಡ್ತಕ್ಕಂಥವ್ರು. ಮತ್ತು ತಮ್ಮ ಮನಸ್ಸನ್ನು ಶೀಘ್ರವಾಗಿ ಅವರು ಬದಲಾವಣೆ ಮಾಡಿಕೊಳ್ಳಲ್ಲ. ಈ ರಾಶಿಯವರಿಗೆ ಮುಖ್ಯವಾಗಿ ಶನಿ ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ. 2 ವರ್ಷಗಳ ಕಾಲ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಜೊತೆಯಲ್ಲಿದ್ದು ಶನಿ ಭಗವಾನರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪೋಸ್ಟ್ಪೋನ್ಮೆಂಟ್ ಮಾಡಿದಿರ, ಯಾಕಂದರೆ ನಿಮ್ಮಲ್ಲಿ ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಥರ ನೇಚರ್ ಇರುತ್ತೆ. ಪೋಸ್ಟ್ಪೋನ್ಮೆಂಟ್ ಮಾಡಿದಿರ ಸಕಾಲಕ್ಕೆ ನಿಮ್ಮ ಕಾರ್ಯಕ್ರಮಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ರೆ ಶನಿ ಭಗವಾನರು ಸಪೋರ್ಟ್ ನಿಮ್ಗೆ ಚೆನ್ನಾಗಿರುತ್ತೆ. ಲಾಭಸ್ಥಾನದಲ್ಲಿರೋದ್ರಿಂದ ಫೈನಾನ್ಷಿಯಲ್ ಇನ್ಕಮ್ಮು, ಇನ್ವೆಸ್ಟ್ಮೆಂಟ್ಸು ಇಂಥದಕ್ಕೆಲ್ಲ ಕೂಡ ಸಹಕಾರಿಯಾಗಿದೆ. ಸ್ವಲ್ಪ ಟ್ವಿಸ್ಟ್ ಇದೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ. ಯಾಕಂದರೆ ಗುರು ಭಗವಾನರು ನಿಮಗೆ ಗುರುಬಲವನ್ನು ಕೊಡ್ತಾ ಇದ್ದು, ಧನಸ್ಥಾನದಲ್ಲಿರ್ತಕ್ಕಂಥ ಗುರು ಸಡನ್ನಾಗಿ 19ನೇ ತಾರೀಕು ಅಕ್ಟೋಬರು ಕರ್ಕಾಟಕ ರಾಶಿಗೆ ಬಂದಿದ್ದಾರೆ, 3ನೇ ಮನೆಗೆ ಬಂದಿರೋದ್ರಿಂದ. ಆದ್ದರಿಂದ ಸ್ವಲ್ಪ ಒಂದು ಸ್ಟೆಪ್ಪು ನಿಧಾನ ಆಗತ್ತೆ. ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ ಅಂತ ಕೂಡ ನಾವು ಹೇಳ್ಬೋದು. ಮತ್ತು ಗುರು 3ನೇ ಮನೆಯಲ್ಲಿರೋದ್ರಿಂದ ಈ ರೈಟಿಂಗ್ ಸ್ಕಿಲ್ಸು, ಮೀಡಿಯಾ, ಬರಹಗಾರರು, ಕಥೆಗಾರರು, ಮತ್ತು ಶಿಲ್ಪಕಲೆ ಮಾಡ್ತಕ್ಕಂಥವ್ರಿಗೆ ಇವೆಲ್ಲ ಕೂಡ ಗುರುಗಳ ಸಪೋರ್ಟ್ ಸಿಕ್ಕತ್ತೆ. ಮತ್ತು 4ನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಕೇತು ಇರೋದರಿಂದ ನಿಮಗೆಲ್ಲ ಅನುಕೂಲಗಳಿದ್ದರೂ ಕೂಡ ನೀವು ಕಷ್ಟಪಡೋದು ಮಾತ್ರ ತಪ್ಪೋದಿಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು. ಕೇತು ಹೇಳ್ತಾರೆ ನೀವು ನಿರಂತರವಾಗಿ ದುಡಿರಿ ಅಂತ. ಮಾತೃಸ್ಥಾನ ಆಗಿರೋದ್ರಿಂದ ಮಾತೃ ಸೌಖ್ಯ ಸ್ವಲ್ಪ ಕಮ್ಮಿ ಇರುತ್ತೆ. ಮಾತೃಗೆ ಸ್ವಲ್ಪ ಅನೀಸಿನೆಸ್ಸು, ಮೊಣಕಾಲು ನೋವು, ವಯಸ್ಸಾಗಿರೋರಿಗೆ ಸೊಂಟ ನೋವು ಇಂಥದ್ದೆಲ್ಲ ಕೂಡ ಬಾಧೆ ಜಾಸ್ತಿ ಕೊಡ್ಬೋದು. ಉಳಿದಂಗೆ 5ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದರೆ ಪ್ರೀತಿ, ಪ್ರೇಮ ಇದೆಲ್ಲ ಕೂಡ ಹೇಳ್ತೀವಿ. ಆದರೆ ಶುಕ್ರ ಭಗವಾನರು ನೀಚರಾಗಿರೋದ್ರಿಂದ ಏನಾದರೂ ಪ್ರೀತಿ, ಪ್ರೇಮ ಡಿಸ್ಕನೆಕ್ಟ್ ಆಗಿಬಿಡೋದು. ಪ್ರೇಮಿಗಳು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಮುಖ್ಯವಾಗಿ ಪ್ರೀತಿಗೆ ಕಾರಕರಾಗಿರ್ತಕ್ಕಂಥ ಶುಕ್ರ ಭಗವಾನರು ತನಗೆ ಅಸಹ್ಯವಾಗಿ, ತನಗೆ ಇಷ್ಟವಿಲ್ಲದೆ ಇರತಕ್ಕಂಥ ಸ್ಥಾನ ಅಂದರೆ ಕನ್ಯಾ ರಾಶಿ, ಯಾಕಂದರೆ ನೀಚವಾಗಿರ್ತಾರೆ. ಅಲ್ಲಿ ಪ್ರೀತಿ, ಪ್ರೇಮ ಡಿಸ್ಕನೆಕ್ಟ್ ಆಗೋದು. ಒಂದೊಂದು ಸರ್ತಿ ನಿಮ್ಮ ಸಂಗಾತಿ ಜೊತೆ ಕೂಡ ಪ್ರೀತಿ, ಪ್ರಣಯ ಇಂಥದ್ರಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ಕೋದು ಕೂಡ ಚಾನ್ಸಸ್ ಇರುತ್ತೆ. ಸಂಯಮದಿಂದ
ದೂರಾಲೋಚನೆಯಿಂದ ನೀವು ಬಿಹೇವ್ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ನು 6ನೇ ಮನೆಯಲ್ಲಿ ಕುಜ ಭಗವಾನರಿದ್ರೆ ಧೈರ್ಯ, ಶತ್ರು ನಿವಾರಣೆ, ನೀವು ಅಂದ್ಕೊಂಡಿರೋದಕ್ಕೆಲ್ಲ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೂರ್ಯ ಭಗವಾನರು ಕೂಡ 6ನೇ ಮನೆಯಲ್ಲಿರೋದು ಒಳ್ಳೆಯದೇನೆ. ಆದರೆ ಸೂರ್ಯ ಭಗವಾನರು ನೀಚರಾಗಿರೋದ್ರಿಂದ 6ನೇ ಮನೆಯಲ್ಲಿ ಸೂರ್ಯ ತಂದೆಯನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡೋದು ಶ್ರೇಯಸ್ಸು. ಇನ್ನು ಉಳಿದಂಗೆ ಬುಧ 6ನೇ ಮನೆಯಲ್ಲಿ ಮಿಶ್ರ ಫಲಗಳನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಹು ಭಗವಾನರು 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿರೋದ್ರಿಂದ ನೀವು ಆಲ್ರೆಡಿ ಫೇಸ್ ಮಾಡಿದ್ರೆ ಸರಿಯಾಗಿ ಇನ್ಕ್ರಿಮೆಂಟು, ಪ್ರಮೋಷನ್ನು ಬರದೇ ಇರೋದು, ಡಿಸ್ಯಾಟಿಸ್ಫ್ಯಾಕ್ಟ್ರಿ ಪ್ರೋಗ್ರೆಸ್ಸೇ ಜಾಬ್ ವೈಸು. ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದರೂ ಕೂಡ ಸ್ಟಿಲ್ ಎಲ್ಲೋ ಒಂದು ಕಡೆ ನಾವು ಕಷ್ಟಪಟ್ಟಿದ್ದಕ್ಕೆ ಸರಿಯಾದ ಫಲ ಸಿಕ್ಕಲಿಲ್ಲ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. 4ನೇ ಮನೆಯಲ್ಲಿರ್ತಕ್ಕಂಥ ಕೇತುವನ್ನು ನೀವು ಹೊಲಿಸ್ಕೊಳ್ಳಿಕ್ಕೆ ಗಣಪತಿ ಆರಾಧನೆ ಮಾಡಿ. ಪ್ರತಿ ಮಂಗಳವಾರ ಹುರುಳಿಕಾಳು, ಎಳೆ ಅಡಿಕೆ ಮತ್ತು ₹7 ದಕ್ಷಿಣೆ ಕೇತು ಭಗವಾನರಿಗೆ ಇಟ್ಬಿಟ್ಟು 9 ಪ್ರದಕ್ಷಿಣೆ ಮಾಡಿದರೆ ಕೇತು ಅನುಗ್ರಹಣೆ ಸಿಕ್ಕತ್ತೆ. ಯಾರ್ಯಾರಿಗೆ ಕೇತು ದಶೆ ನಡೀತಾ ಇದೆ, ಕೇತು ಅನಾನುಕೂಲವಾಗಿದ್ದಾರೆ, ಅವರೆಲ್ಲರೂ ಕೂಡ ಇದನ್ನು ಮಾಡಬಹುದು. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ. ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ನಮ್ಗೆ ಯಾವಾಗಲೂ ಫೋನ್ ಮಾಡಿ, ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ, ನಮ್ಮ ಮಗನಿಗೆ ಮದುವೆ ಆಗಿಲ್ಲ, ಗುರೂಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ, ನನಗೆ ವರ ಸಿಗ್ತಾ ಇಲ್ಲ, ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ. ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮ ಮೇಲೂ ಕೂಡ ಇದ್ದಂಗೆ ಆಗತ್ತೆ. ಒಂದು ಸಣ್ಣ ಉಪಾಯ ಏನಂದರೆ, ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಂಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚ್ಗೆ 3 ಗಂಟಾಗಿ ಬನ್ನಿ. ನಿಮಗೆ ಮದುವೆ ಫಿಕ್ಸ್ ಆದಮೇಲೆ ಅಥವಾ ಮದುವೆ ಆದಮೇಲೆ ಇನ್ನೊಂದು ಸರ್ತಿ 2 ಅಗರಬತ್ತಿ ಮತ್ತು ಒಂದು ಅರ್ಧ kg ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು, ನನಗೆ ಒಳ್ಳೇದು ಮಾಡಿದ್ದಕ್ಕೆ ನಿನಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನು ಆ ಮರದ ಬುಡದ ಸುತ್ತಲೂ ಹಾಕಿದರೆ ಇರುವೆಗಳು ತಿಂದ್ಕೊಳ್ತವೆ. ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ, ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಮತ್ತೊಂದು ಉಪಾಯ, ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನು, ಆ ಓಲೆಗೆ ಮಹಾತ್ಮ್ಯ ತುಂಬ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಆ ತಾಯಿಯ ಓಲೆಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ. ನೀವು ಪ್ರತಿ ಶುಕ್ರವಾರನೋ ಮಂಗಳವಾರನೋ ಒಂದು 7 ವಾರ 9 ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ. ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೆ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದೇನೆಂದರೆ ಸರಳ ಉಪಾಯ, ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸ್ಕೊಂಡ್ಬಿಟ್ಟು ಹಾಕ್ಕೊಂಬಿಡಿ. ನಿಮಗೆ ಕಂಕಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳುತ್ತೆ. ಮತ್ತು ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ, ಆಡಿಯೋ ಸಿಕ್ಕತ್ತೆ, ವಿಡಿಯೋ ಸಿಕ್ಕತ್ತೆ. ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು, ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದೆಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು. ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಖಂಡಿತ ಇದನ್ನು ಪ್ರಯತ್ನ ಮಾಡಿ. ಯಾರೋ 5 ವರ್ಷದಿಂದ ಟ್ರೈ ಮಾಡಿದ್ವಿ ಸರ್, ನಾವು 7 ವರ್ಷದಿಂದ ಟ್ರೈ ಮಾಡಿದ್ವಿ ಗುರುಗಳೇ, ನಮಗೇನೂ ಆಗಲಿಲ್ಲ, ನಮ್ಮ ಮಗಳಿಗೆ ಯಾವುದೂ ವರ ಸಿಗ್ತಾ ಇಲ್ಲ, ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ. ಮತ್ತು ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು, ಅದನ್ನು ಕೂಡ ಪಡ್ಕೊಳ್ಳಿ. ಮತ್ತು ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೇ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಜ್ಯೋತಿಷ್ಯರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ.
ಒಂದು ನೆನಪಿಟ್ಕೊಳ್ಳಿ, ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ. ಮತ್ತು ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ರೆ ಮತ್ತೊಂದು ಕರ್ಮಬಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.